ಹೆಲೋ ಎವ್ರಿವನ್. ನಾವಿವತ್ತು ಬ್ಯಾಂಗ್ಳೂರು ಊಟಿ ಟ್ರಿಪ್ ಹೋಗ್ತಾ ಇದ್ದೀವಿ. ಹೇಗಿತ್ತು ಅಂತ ನೋಡೋಣ ಬನ್ನಿ. ನಾವು ಬ್ಯಾಂಗ್ಳೂರ್ನ ಒಂದು ಅರೌಂಡ್ 11 ಅಷ್ಟೊತ್ತಿಗೆ ಬಿಟ್ವಿ. ಸೊ ಅಲ್ಲಿಂದ ಮೈಸೂರು ಟು ಗುಂಡ್ಲುಪೇಟ್ ಆದಮೇಲೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸಿಗುತ್ತೆ. ಸೊ ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ನಮಗೆ 2 ರೂಟ್ ಸಿಗುತ್ತೆ ಊಟಿನ ರೀಚ್ ಆಗೋಕ್ಕೆ. ಒಂದು ಮಾಸಿನಗುಡ ಆ್ಯಂಡ್ ಒಂದು ವಿಲ್ ಬಿ ಗುಡ್ಲೂರ್. ಸೊ ನಾವು ಮಾಸಿನಗುಡ ರೂಟ್ನ ಚೂಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಯಾಕಂದರೆ ನಾವು ಕೇಳಿದ್ವಿ ಅಲ್ಲಿ ರೋಡ್ ಟ್ರಿಪ್ಪಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ವ್ಯೂ ನೇಚರ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ವೈಲ್ಡ್ ಅನಿಮಲ್ಸ್ ಕಾಣುತ್ತೆ ಅಂತೆಲ್ಲ. ಸೊ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋದ್ವಿ. ಬಟ್ ಅವತ್ತು ನಮ್ಮ ಬ್ಯಾಡ್ ಲಕ್, ತುಂಬಾ ವೆಹಿಕಲ್ಸ್ ಇತ್ತು. ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ದಾಗೆ ನಮಗೊಂದು ದೊಡ್ಡ ವೈಲ್ಡ್ ಕಾರ್ ಸಿಕ್ತು. ಅದು ತುಂಬಾ ದೊಡ್ಡದಾಗಿತ್ತು, ಸೈಜ್ ಕೂಡ ವೆರಿ ಹೆವಿ ಆಗಿತ್ತು. ಸೊ ಅದಾದ್ಮೇಲೆ ನಮಗೆ ತುಂಬ ಜಿಂಕೆಗಳೆಲ್ಲ ಕಾಣಿಸಿದ್ವು ಹೋಗ್ತಾ ಇರಬೇಕಾದ್ರೆ. ಸೊ ಅದು ಯೂಶ್ವಲಿ ಅದು ಕಾಮನ್ ಆಗಿಬಿಟ್ಟಿದೆ, ಅಲ್ಲಿ ಜಿಂಕೆಗಳು ಯಾವಾಗಲೂ ಕಂಡೇ ಕಾಣುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ನಮಗೆ ತುಂಬ ಮಳೆ ಅಂದರೆ ಮಳೆ ಜಾಸ್ತಿ ಆಗಿಬಿಡ್ತು. ಸೊ ನಾವು ಅಂದ್ಕೊಂಡಿದ್ವಿ ಒಂದು ಅರೌಂಡ್ ಸಂಜೆ 6 or 7 ರೀಚ್ ಆಗ್ತೀವಿ ಅಂತ. ಬಟ್ ಮಳೆ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಮುಂದೆ ಘಾಟ್ ಸೆಕ್ಷನ್ ಸಿಗುತ್ತೆ. ಸೊ ಅಲ್ಲಿನೂ ವೆಹಿಕಲ್ಸ್ ಜಾಮ್ ಆಗಿರೋದ್ರಿಂದ ನಾವು ಹೋಗೋ ಅಷ್ಟರೊಳಗೆ ತುಂಬಾ ಲೇಟ್ ಆಗಿಬಿಡ್ತು. ಅಂದರೆ ರೆಸಾರ್ಟ್ ರೀಚ್ ಆಗಿದ್ದೇ ನಾವು ನೈಟ್ ಒಂದು 10:30 ಆಗಿಬಿಟ್ಟಿತ್ತು. ಸೊ ನಾವು ಜಸ್ಟ್ ರೆಸಾರ್ಟ್ ರೀಚ್ ಆಗಿ ಅಲ್ಲಿಂದ ಮಲ್ಕೊಂಡಿದ್ದಷ್ಟೇ. ಅವತ್ತೇನು ನಾವು ನೋಡೋಕ್ಕೂ ಆಗಲಿಲ್ಲ ರೆಸಾರ್ಟ್ ಹೇಗಿದೆ ಅಂತ. ಸೊ ಮಾರ್ನಿಂಗ್ ಎದ್ದು ಆಮೇಲೆ ನಾವು ಒಂದು ಸ್ವಲ್ಪ ಹೇಗಿದೆ ರೆಸಾರ್ಟ್ ಅಂತ ನೋಡಿದ್ದು. ಸೊ ಎದ್ವಿ, ಒಂದು ಕಪ್ ಕಾಫಿ ಕುಡಿದ್ವಿ. ಸೊ ಕಾಫಿ ಎಲ್ಲ ಕುಡಿದು ನಾವು ಬ್ರೇಕ್ಫಾಸ್ಟಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿಂದ ಹೊರಗೆ ಹೋಗ್ಬೇಕಂದ್ರೂ ಫುಲ್ಲು ಮಳೆ, ಅಂದರೆ ಮಳೆ 24/7 ಮಳೆ ಸುರಿತಾನೆ ಇತ್ತು. ಸೊ ಹಾಗೆ ಹೋದ್ವಿ. ಆ್ಯಕ್ಚುಲಿ ವಿ ಥಾಟ್ ದಟ್ ದಿಸ್ ವಾಸ್ ದ ರೈಟ್ ಟೈಮ್ ಟು ವಿಸಿಟ್ ಊಟಿ ಅಂದ್ಕೊಂಡ್ವಿ. ಬಟ್ ಆದರೆ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬಟ್ ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಹೆವಿ ರೈನ್. ಎಲ್ಲದು ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಹಾಗೆ ಇಲ್ಲೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಹೊರಟ್ವಿ. ನೋಡಿ, ಇದೇ ಶೆರ್ಲಾಕ್ ಅಂತ, ತುಂಬಾ ಚೆನ್ನಾಗಿದೆ. ಹಿಲ್ ಟಾಪ್ ರೆಸಾರ್ಟ್ ಇದು. ನಿಮ್ಗೇನಾದ್ರು ಈ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಯಾವುದು ಪ್ರೈಸಿಂಗ್ ಎಲ್ಲದನ್ನು ಕಮೆಂಟಲ್ಲಿ ಹೇಳ್ತೀನಿ. ಸೊ ಎಲ್ಲ ಅವತ್ತಿನ ದಿನ ಮುಗಿಸಿ ನಾವು ಒಂದು 11:30 ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಿ ಬೇರೆ ಸ್ಟೇಟ್ ಹೋಗೋಣ ಅಂತ ಹೊರಟ್ವಿ. ಒಂದೇ ಕಡೆ ಏನಿರೋದು ಅಂತ. ಸೊ ಇದು ಜಸ್ಟ್ ಡೇ 1 ಆಗಿತ್ತು. ಯಾಕಂದರೆ ನಾವು ಅಲ್ಲಿ ಜಸ್ಟ್ ಹೋಗಿ ರೀಚ್ ಆಗಿದ್ದರಿಂದ ಫಸ್ಟ್ ಡೇ ಟ್ರಾವೆಲಲ್ಲೇ ಆಗೋಯ್ತು. ನಾವೇನೂ ಎಕ್ಸ್ಪ್ಲೋರ್ ಮಾಡಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಸೊ ಡೇ 2 ಹೇಗಿತ್ತು, ನಾವು ಎಲ್ಲಿ ಹೋಗಿ ಸ್ಟೇ ಮಾಡಿದ್ವಿ, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಲ್ಲದೂ ನೀವು ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.